ನಡಿ ಭೂಲೋಕದ ಸುತ್ತಾಡ್ಕೊಂಡ್ ಬರೋಣಂತ ಹೋದ್ರು. ಎಲ್ಲಿಗೆ ಬಂದ್ರು? ತಿರುಪತಿಗೆ ಬಂದ್ರು. ತಿರುಪತಿಯ ಬೆಟ್ಟದಲ್ಲೆಲ್ಲಾ ಸುತ್ತಾಡ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿ ಅನೇಕ ಕೋತಿಗಳಿದ್ವು, ಅನೇಕ ಕೋತಿಗಳಿದ್ವು. ಅವಾಗ ಆ ಶಿವ ಮತ್ತೆ ಪಾರ್ವತಿಗಳು ಏನು ಮಾಡಿದ್ರಪ್ಪ ಅಂದ್ರೆ, ಅಲ್ಲಿ ವಾನರ ಜೋಡಿಗಳನ್ನ ನೋಡಿ, ಈಗ ಹೆಣ್ಣು ಕೋತಿ ಮತ್ತೆ ಗಂಡು ಕೋತಿಗಳು ಇರ್ತವೆ, ಆ ಕೋತಿಗಳನ್ನ ನೋಡಿ ಇವರಿಗೂ ಕೂಡ ಮೋಹ ಅನ್ನುವುದು ಬಂತು. ಇವರಿಬ್ಬರಿಗೂ ಕೂಡ ಮೋಹ ಅನ್ನುವುದು ಬಂದಾಗ ಶಿವ ಮತ್ತೆ ಪಾರ್ವತಿ ಇಬ್ಬರು ಕೂಡ ಅವರು ಕೂಡ ಒಂದು ಗಂಡು ಕೋತಿ ಮತ್ತೆ ಒಂದು ಹೆಣ್ಣು ಕೋತಿಯಾಗಿ ಪರಿವರ್ತನೆ, ಒಂದು ಗಂಡು ಕೋತಿ ಒಂದು ಹೆಣ್ಣು ಕೋತಿಯಾಗಿ ಪರಿವರ್ತನೆ. ಯಾರು? ಶಿವ. ಒಂದು ಗಂಡು ಕೋತಿ ಒಂದು ಹೆಣ್ಣು ಕೋತಿ ಪರಿವರ್ತನೆ ಆಗಿ ಅವರಿಬ್ಬರು ಕೂಡ ಅವರು ಮೋಹಕ್ಕೆ ಒಳಪಟ್ಟಾಗ ಶಿವನಿಂದ ಒಂದು ತೇಜೋಮಯವಾಗಿರ್ತಕ್ಕಂಥ ತೇಜಸ್ಸು ಹೊರಬರ್ತದೆ. ಶಿವನಿಂದ ತೇಜೋಮಯವಾಗಿರ್ತಕ್ಕಂಥ ಒಂದು ತೇಜಸ್ಸು ಹೊರಬರ್ತದೆ. ಆ ಹೊರ ಬಂದಿರ್ತಕ್ಕಂಥ ತೇಜಸ್ಸನ್ನ ಜಗತ್ತಿನಲ್ಲಿ ಯಾರೂ ಕೈಯಲ್ಲಿ ಅದನ್ನ ಹಿಡ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ. ಅದು ಇಬ್ಬರಿಗಿರ್ತದೆ. ಯಾರಿಗೆ? ವಾಯುದೇವನಿಗೆ, ಅಗ್ನಿದೇವ. ವಾಯುದೇವನಿಗೆ, ಅಗ್ನಿದೇವ. ಶಿವ ಮತ್ತೆ ಪಾರ್ವತಿ ಇಬ್ಬರು ಕೂಡಿದಾಗ ಬಂದಿರ್ತಕ್ಕಂಥ ಆ ತೇಜಸ್ಸನ್ನ ಏನ್ ಮಾಡ್ತಾರೆ ಅಂದ್ರೆ, ಅಗ್ನಿದೇವನನ್ನ ಕರೆದು ಅಗ್ನಿದೇವನಿಗೆ ಕೊಡ್ತಾರೆ. ಅಗ್ನಿದೇವ, ನೀನು ಇದನ್ನ ಕಾಲಾಂತರವರೆಗೂ, ನೀನು ಕಾಲದ ನಮ್ಮ ಸಮಯ ಬರುವವರೆಗೂ ನೀನು ರಕ್ಷಣೆ ಮಾಡಬೇಕು. ಅಗ್ನಿದೇವ ಅದನ್ನು ತನ್ನೊಳಗೆ ಹಿಡ್ಕೊಂತಾನೆ. ಅದು ಅಷ್ಟು ತೇಜೋಮಯವಾಗಿರ್ತಕ್ಕಂಥ ಶಕ್ತಿಯನ್ನ ಅಗ್ನಿದೇವನ ಕೈಲೂ ಕೂಡ ಹಿಡ್ಕೊಳಕ್ ಸಾಧ್ಯವಾಗುತ್ತೆ. ನಮಗೆ ಒಂದು ದಿನ ಆದರೆ ಅವ್ರಿಗೆ ಒಂದು ದಿನ ಅಂದ್ರೆ ಯುಗ ಯುಗನೇ ಒಂದು ದಿನ, ಸಾವಿರಾರು ವರ್ಷಗಳಿಗೆ ಒಂದು ದಿನ. ಅವ್ರಿಗೆ ಸಾವಿರಾರು ವರ್ಷಗಳ ಕಾಲ ಅಗ್ನಿದೇವ ಇಟ್ಕೊಳ್ತಾನೆ ಆ ತೇಜಸ್ಸನ್ನ. ಆತನ ಕೈಯಿಂದ ಕೂಡ ಇಟ್ಕೊಳಕ್ ಆಗೋದಿಲ್ಲ. ಆಗ ಏನ್ ಮಾಡ್ತಾನೆ ಅಂದ್ರೆ ವಾಯುದೇವನನ್ನ ಕರೀತಾನೆ. ವಾಯುದೇವ, ಇದನ್ನ ನನ್ನ ಕೈಯಿಂದ ಇಟ್ಕೊಳಕ್ ಸಾಧ್ಯವಿಲ್ಲ, ತಗೊಂಡ್ಬಿಡಪ್ಪ ನೀನು. ಆ ತೇಜಸ್ಸನ್ನ ಆ ವಾಯುದೇವನಿಗೆ ಶಿವ, ಯಾರು? ಅಗ್ನಿದೇವರು ಕೊಡ್ತಾರೆ. ಕೊಟ್ಟಾಗ ಆ ಅಗ್ನಿದೇವರ ವಾಯುದೇವರು ಏನ್ ಮಾಡ್ತಾರೆ, ತನ್ನಲ್ಲೇ ಆ ಒಂದು ಶಕ್ತಿಯನ್ನ ಇಟ್ಟುಕೊಂಡು ಬಹಳ ದಿನಗಳ ಕಾಲ ಅದನ್ನ ಹಾಗೆ ತನ್ನಲ್ಲಿ ಇಟ್ಕೊಳ್ತಾ ದಿನಗಳನ್ನ ಕಳೀತಾರೆ. ಅದು ಯಾರಿಂದ ಹೊರ ಬಂದದ್ದು? ಶಿವ ಮತ್ತೆ ಪಾರ್ವತಿಯ ಇಬ್ಬರ ಒಂದು ಸಂಯೋಗದಿಂದ ಒಂದು ಹೊರ ಬಂದಿರ್ತಕ್ಕಂಥ ತೇಜಸ್. ಈಗಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಈ ವಾಯುದೇವ ಕೂಡ ಅದನ್ನ ಇಟ್ಕೊಂಡು ತನ್ನಲ್ಲಿ ಇಟ್ಕೊಳಕ್ಕೆ ಸಾಧ್ಯವಾಗುದಿಲ್ಲ. ಅಷ್ಟು ಆತನಿಗೆ ಸಂಕಟ ಆಗ್ತಿರುತ್ತೆ. ಯಾಕಂದ್ರೆ ಭಗವಂತನ ಶಕ್ತಿಯನ್ನು ಯಾರ ಕೈಯಿಂದ ಇಟ್ಕೊಳಕ್ ಸಾಧ್ಯವಿಲ್ಲ, ಅಷ್ಟು ಶಕ್ತಿವಂತ. ಅವನ ಶಕ್ತಿಯನ್ನ ಆತನ ಕೈಯಿಂದ ಕೂಡ ಇಟ್ಕೊಳಕ್ ಸಾಧ್ಯವಾಗುದಿಲ್ಲ. ಹಿಂಗಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಅಲ್ಲಿಗೆ ಒಬ್ಬ ಗಂಧರ್ವ ಕನ್ಯೆ ಬಂದಳು. ಆಕೆ ಬಹಳ ಸುಂದರಿ, ಗಂಧರ್ವ ಕನ್ಯೆ. ಈ ಅಗ್ನಿದೇವ ತನ್ನೊಳಗೆ ಇಟ್ಕೊಂಡು ಅದನ್ನ ಬಗ್ಗಿಕೊಂಡು ನಡೀತಾ ಇದ್ದಿ. ಬಗ್ಕೊಂಡು ಇವ್ರು ನಡೀತಾರಲ್ಲ, ಆಕೆ ಏನ್ ಮಾಡ್ಬಿಟ್ಲ, ಅವ್ನು ನೋಡಿ ನಕ್ಬಿಟ್ಟು, ನೀನೇನು ಬಸರಂಗ್ಸ್ ನಡ್ದಂಗ್ ನಡೀತಿಲ್ಲ ನಡ್ಕೊಂಡ್. ಒಬ್ಬ ಗಂಡಸಾಗಿ ಬಸರಂಗ್ಸ್ ಹೆಂಗ್ ನಡೀತಾರ ಹಂಗ್ ನಡೀತಿಯಲ್ಲ ನೀನಂತ ಹಿಂಗ ಅಗ್ನಿದೇವ. ಯಾರಿಗೆ? ವಾಯುದೇವನಿಗೆ. ಆತನಿಗೆ ಸಿಟ್ಟು ಬಂದ್ಬಿಟ್ಟು, ಸಿಟ್ಟು ಬಂದ ಆತ ಏನ್ ಮಾಡ್ಬಿಟ್ಟ, ನಿನಗೆ ನಾನು ದೇವಕನ್ಯೆ ಅಂತಂದೇಳಿ ಗರ್ವದಿಂದ ನನ್ನನ್ನು ತಮಾಷೆ ಮಾಡ್ತಾ ಇದೆಯಲ್ಲ, ಮುಂದೆ ನಾನು ಹೆಂಗೆ ಇದನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಾನು ಹೆಂಗ್ ಸಂಕಟ ಪಡ್ತಾ ಹೋಗ್ತಾ ಇದೀನೋ ಹಂಗೆ ನೀನು ಕೂಡ ನನ್ನನ್ನು ಕೋತಿ ಆಯಂ ಏನಂದ್ಲು, ನೀನು ಗರ್ಭಿಣಿಯನ್ನು ಮಗಿದ್ದಂಗದಿ ಕೋತಿ ಹೆಂಗ್ ಅಡ್ಡಾಡುತ್ತ ಹಂಗ ಅಡ್ಡಾಡ್ತೀನಿ ನೋಡು, ಆ ಕಡೆ ಈ ಕಡೆ ಬಕ್ಕೊಂಡ್ ಅಂತ ಅಂದ್ರು. ಅದಕ್ಕ ಆತ ಒಂದು ಶಾಪ ಕೊಡ್ತಾನೆ. ಯಾರಿಗೆ? ಆ ಸುಕನ್ಯೆಯನ್ನ, ಒಬ್ಬ ಕನ್ಯೆ. ಏನಂತ ಅಂದ್ರೆ, ನೀನು ನನ್ನನ್ನು ಹೇಗೆ ಅಪಹಾಸ್ಯ ಮಾಡಿದೆಯೋ, ಕಪಿ ಎಂದು ಅಪಹಾಸ್ಯ ಮಾಡಿದೆಯೋ, ತುಂಬು ಗರ್ಭಿಣಿ ಎಂದು ಅಪಹಾಸ್ಯ ಮಾಡಿದ, ಹಂಗೆ ನೀನು ಕೂಡ ಒಂದು ಕಪಿ ಕುಲದಲ್ಲಿ ಹುಟ್ಟಿ ಮಕ್ಕಳಿಲ್ಲದೆ ನೀನು ಕೂಡ ಕೊರಗಬೇಕು, ನನ್ನಂಗೆ ನೀನು ಕೂಡ ಇದನ್ನ ಹೊತ್ಕೊಂಡು ತಿರುಗಬೇಕು ಅಂತಂದೇಳಿ ಶಾಪ ಕೊಟ್ಟ. ಆ ಶಾಪವೇ ವರವಾಗಿ ಆಂಜನೇಯ. ಆ ಸುಕನ್ಯೆ ಆ ಶಾಪಕ್ಕೆ ತುತ್ತಾಗಿ ತನ್ನ ಲೋಕಕ್ಕೆ ತಾನು ಹೋಗಿಬಿಟ್ಟ. ಹೀಗಿರ್ಬೇಕಾದ್ರೆ ಸುಕನ್ಯೆ ಏನ್ ಮಾಡ್ತಾಳೆ ಅಂದ್ರೆ, ಸ್ವಲ್ಪ ಕಾಲದ ಮೇಲೆ ಬ್ರಾಹ್ಮಣ ಸ್ತ್ರೀಯಾಗಿ ಜನ್ಮ, ಬ್ರಾಹ್ಮಣನ ಮನೆಯಲ್ಲಿ ಆ ಅಮ್ಮ ಹುಟ್ಟುತ್ತಾಳೆ. ಭೂಲೋಕದಲ್ಲಿ ಸಂಧ್ಯಾ ಎಂಬ ಕನ್ಯೆಯಾಗಿ ಹುಟ್ಟಿ ಕಶ್ಯಪನೆಂಬ ಬ್ರಾಹ್ಮಣನಿಗೆ ಹೆಂಡತಿಯ. ಏನಾದ್ಲು? ಸಂಧ್ಯಾ ಎಂಬ ಕನ್ಯೆಯಾಗಿ ಹುಟ್ಟಿದ್ಲು, ಕಶ್ಯಪ ಎಂಬ ಬ್ರಾಹ್ಮಣನಿಗೆ ಮದುವೆ. ಯಾರು? ಈ ಸುಕನ್ಯೆ. ಮದುವೆ ಆದಾಗ ಅವರಿಬ್ಬರಿಗೆ ಮಕ್ಕಳಾಗೋದಿಲ್ಲ. ಮಕ್ಕಳಾಗದಿರ್ತಕ್ಕಂಥ ಕಾರಣಕ್ಕೆ ಏನ್ ಮಾಡಿದ್ರು ಅಂದ್ರೆ, ಅವನು ಹೊರ ಶಾಪ ಕೊಟ್ಟಿದ್ದ. ಯಾರು? ವಾಯುದೇವ. ನಿನಗೆ ಮಕ್ಕಳಾಗೋದಂಗೆ ನೀನು ಕೂಡ ನಂಗೆ ಪರಿತಪಿಸ್ಬೇಕು. ಅವಾಗ ಏನ್ ಮಾಡಿದ್ರು ಅಂದ್ರೆ, ಇವರಿಬ್ಬರು ಕೂಡ ಕಶ್ಯಪ ಮತ್ತೆ ಈ ಸಂಧ್ಯಾ ಅಂತಕ್ಕಂಥವ್ರಿಬ್ರು ಏನ್ ಮಾಡಿದ್ರು, ಶಿವನ ಕೈಲಾಸದತ್ತ ಹೋಗಿ, ನೋಡ್ರಿ ಕಿವಿಗೊಟ್ಟು ಕೇಳ್ರಿ, ಇವೆಲ್ಲ ಮೊಬೈಲ್ ಅಲ್ಲಿ ಸಿಗ್ತಕ್ಕಂಥವ್ರಲ್ಲ. ಯಾಕಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಂದ್ರೆ ಕೇಳ್ಬೇಕು. ಹೋಗಿ ಶಿವನ ಪರ್ವತದ ಹತ್ರ ತಪಸ್ಸನ್ನ ಮಾಡ.
ತಪಸ್ಸನ್ನ ಮಾಡಿ 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 ಇಬ್ರು ಮುಪ್ಪಾಗಿ ಬಿಡು. ಅವರಿಬ್ಬರು ಕೂಡ ಮುಪ್ಪಾಗಿ ಮಕ್ಕಳ ಸಂಕಟ ಇವತ್ತಿಂದಲ್ಲ ಅವತ್ತಿ ಕೂಡ ಇದೆ. ಇಬ್ರು ಕೂಡ ಮುಪ್ಪಾದಾಗ ಏನಾಗುತ್ತೆ ಅಂದ್ರೆ ಅವಾಗ ಶಿವ ಏನ್ ಮಾಡ್ತಾನಂದ್ರೆ ಅವರಿಬ್ಬರಿಗೆ ವರ ಕೊಡ್ತಾನೆ. ನೋಡಪ್ಪ, ಈ ಜನ್ಮದಲ್ಲಿ ನಿಮಗೆ ಮಕ್ಕಳ ಭಾಗ್ಯ ಇಲ್ಲ, ಮುಂದಿನ ಜನ್ಮದಲ್ಲಿ ನೀವು ಮತ್ತೆ ಜನ್ಮ ತಾಳರಿ ಕಪಿಕುಲದಲ್ಲಿ, ಅವಾಗ ನಿಮಗೆ ಮಕ್ಕಳನ್ನ ನಾನು ಕೊಡ್ತೀನಿ ಅಂತ ಹೇಳಿ ಅವರಿಬ್ರು ಅಲ್ಲೇ ಮರಣ ಹೊಂದ್ರು. ಕಶ್ಯಪ ಮತ್ತೆ ಆ ಸಂಧ್ಯಾ ಅಂತಕ್ಕಂಥ. ಅವಾಗ ಅವ್ರೇನು ಅಲ್ಲೇ ಮರಣ ಹೊಂದಿ ಏನಾಗ್ತಾರೆ, ಮುಂದಿನ ಜನ್ಮದಲ್ಲಿ ಕೇಸರಿ ಮತ್ತೆ ಅಂಜನಾದೇವಿಯಾಗಿ ಜನ್ಮ. ಯಾರಾಗಿ? ಕೇಸರಿ ಮತ್ತೆ ಅಂಜನಾದೇವಿಯಾಗಿ ಜನ್ಮ. ಆಂಜನೇಯನ ತಂದೆ ತಾಯಿ ಹೆಸರು ಯಾರನ್ನ ನಿಮ್ಮನ್ನು ಕೇಳಿದ್ರೆ, ತಂದೆ ಹೆಸರು ಕೇಸರಿ ಮಹಾರಾಜ್, ತಾಯಿ ಹೆಸರು ಅಂಜನಾದೇವಿ. ಅಲ್ಲಿ ವಾಯುದೇವನ ಶಾಪಕ್ಕೆ ಗುರಿಯಾದವಳೇ ಅಂಜನಾ. ಮುಂದೆ ವಾಯುದೇವನಿಂದಲೇ ಸಂತಾನವನ್ನು ಪಡಿ. ಯಾರು? ಈ ಅಂಜನಾ. ಈಗಿರ್ಬೇಕಾದ್ರೆ ಕೇಸರಿ ಮಹಾರಾಜನಾಗಿ ಕಶ್ಯಪ ಋಷಿಗಳು ಜನ್ಮ ತಾಳಿದರು. ಸಂಧ್ಯಾ ಅಂತಕ್ಕಂಥ ಹೆಣ್ಮಗಳು ಅಂಜನಾದೇವಿ ಅಂತಕ್ಕಂಥ ಹೆಸರಿನಿಂದ ಜನ್ಮ ತಾಳಿದ್ರು ಭೂಲೋಕದಲ್ಲಿ. ಅವರಿಬ್ಬರು ಕಪಿಕುಲದಲ್ಲಿ ಜನ್ಮವನ್ನು ತಾಳಿದ್ರು. ಕಪಿಕುಲದಲ್ಲಿ ಜನ್ಮ ತಾಳಿದಾಗ ಏನಾಗುತ್ತೆ ಅಂದ್ರೆ ಇಬ್ಬರು ಕೂಡ ಜನ್ಮ ತಾಳ್ತಾರೆ. ಒಬ್ಬ ರಾಕ್ಷಸನನ್ನ ಕೇಸರಿ ಮಹಾರಾಜ ಶಂಭಾಸುರನೆಂಬತಕ್ಕಂಥ ರಾಕ್ಷಸನನ್ನ ಕೇಸರಿ ಮಹಾರಾಜ ಸಂಹಾರ ಮಾಡ್ತಾರೆ. ಕೇಸರಿ ಮಹಾರಾಜ ಸಂಹಾರ ಮಾಡಿದಾಗ ಅವರಿಗೆ ಮಕ್ಕಳಾಗುವುದಿಲ್ಲ. ಕೇಸರಿ ಮಹಾರಾಜನಿಗೆ ಮತ್ತೆ ಅಂಜನಾದೇವಿ ಕೂಡ ಮಕ್ಕಳಾಗುವುದು. ಮಕ್ಕಳಾಗದೆ ಇದ್ದಾಗ ಅವ್ರು ಏನ್ ಮಾಡ್ತಾರಂದ್ರೆ ಗೌತಮ ಮಹರ್ಷಿ ಹತ್ರ ಹೋಗ್ತಾರೆ. ಆ ಗೌತಮ ಋಷಿಯ ಆಶ್ರಯವನ್ನ ಪಡಿತಾರೆ. ಪಡೆದಾಗ ಆಗೇನಾಗ್ತದಂದ್ರೆ ಪರಮಾತ್ಮ ಅವರಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ನೀನು ಹೋಗಿ ಅಂಜನಾದ್ರಿ ಎಂಬ ಬೆಟ್ಟದಲ್ಲಿ, ಈಗೇನು ಅಂಜನಾದ್ರಿ ಐತಲ್ಲ ಅದಕ್ಕೆ ಋಷಿಮುಖ ಅಂತ ಕರೀತಾರೆ. ನೀವೆಲ್ಲರೂ ಅಂಜನಾದ್ರಿ ಹೋಗಿರಿ. ಅಲ್ಲಿ ಹೋದಾಗ ಅಲ್ಲಿ ಹನುಮನಹಳ್ಳಿ ಅಂತ ಬರ್ತದೆ. ಆ ಹನುಮನಹಳ್ಳಿಯಿಂದ ಒಳಗಡೆ ಹೋದ್ರೆ ಅಲ್ಲಿ ಋಷಿಮುಖ ಪರ್ವತ ಅಂತ ಬರ್ತದೆ. ಹೌದಾ? ಆ ಏರಿಯಾನೆಲ್ಲ ಏನಂತ ಕರಿತಾ ಇದ್ರೆ ಋಷಿಮುಖ ಅಂತ ಕರಿತಾ ಇದ್ರು ಆ ಸಮಯದಲ್ಲಿ. ಆ ಋಷಿಮುಖ ಪರ್ವತದ ಮೇಲೆ ನೀನು ಹೋಗಿ 750 ವರ್ಷ ತಪಸ್ಸನ್ನು ಮಾಡು, ಹಂಗಾದ್ರೆ ಮಾತ್ರ ನಿನ್ನ ಮಕ್ಕಳಾಗ್ತದೆ ಅಂತ ಆ ಋಷಿ. ನಾವ್ ಹನುಮಪ್ಪಗೆ 5 ವಾರ 9 ವಾರ ಬರಕ ಹೂ ಅಂತ ಮಕ್ಕಳು ಕೊಡ್ಲಲ್ಲ ಹೋಗ್ ಅದ್ಯಾದ್ಯೋ ಗಂಟು ಕೊಟ್ಟಿ ನೋಡ. ಅಂಜನಾದೇವಿ ಒಂದಿನಲ್ಲ 2 ದಿನ ಅಲ್ಲ, 750 ವರ್ಷಗಳ ಕಾಲ ನೀನು ಅಲ್ಲಿ ತಪಸ್ಸನ್ನು ಮಾಡಿದ್ದೇ ಸತ್ಯವಾದರೆ ನಿನಗೆ ಮಕ್ಕಳಾಗ್ತವೆ. ನಿನಗೆ ಹುಟ್ಟುವಂತಹ ಮಗ ಶಿವನ ಅಂಶವಾಗಿ ಜನ್ಮ ತಾಳ್ತಾನೆ. ಆತ ಇಡೀ ಜಗತ್ತಿಗೆ ಮುಂದೆ ಬ್ರಹ್ಮನಾಗ್ತಾನೆ. ಆತನು ಮುಕ್ಕೋಟಿ ದೇವತೆಗಳ ಶಕ್ತಿಯನ್ನು ತುಂಬಿಕೊಂಡು ಬರ್ತಾನೆ ಅಂತಂದೇಳಿ ಪರಮ ಗೌತಮ ಮಹರ್ಷಿಗಳು ಅಂಜನಾದೇವಿಗೆ ಹೇಳಿದ್ರು. ಹೀಗೆ ಹೇಳಿದಾಗ ಅಂಜನಾದೇವಿ ಆಯ್ತಪ್ಪ ಅಂತಂದೇಳಿ ತಪಸ್ಸಿಗೆ ಹೋಗ್ತಾರೆ. ಆ ಅಂಜನಾದ್ರಿ ಪರ್ವತದ ಮೇಲೆ ಏನ್ ಕರಿತಿರಲ್ಲ, ಆ ಪರ್ವತದ ಮೇಲೆ 750 ವರ್ಷಗಳ ಕಾಲ ಅಂಜನಾದೇವಿ ಒಂದು ದಿನಕ್ಕೆ 1 ಹಣ್ಣು ತಿಂದು ತಪಸ್ಸು ಮಾಡ. ನಮ್ಮಂಗ್ ಹೊಟ್ಟೆ ತುಂಬ 3 ಹೊತ್ತು ಉಣ್ಲಿಲ್ಲ. ದಿನಕ್ಕೆ 1 ಮಾವಿನ ಹಣ್ಣು, ದಿನಕ್ಕೆ 1 ಮಾವಿನ ಹಣ್ಣನ್ನು ತಿಂದು ಆ ಅಂಜನಾದೇವಿ ಆ ಅಂಜನಾದ್ರಿ ಬೆಟ್ಟದ ಮೇಲೆ ತಪಸ್ಸನ್ನು ಮಾಡ್ತಾರೆ. ಹಂಗೆ 750 ವರ್ಷ ಆಗ್ತದೆ. ಪ್ರತಿದಿನಾಲು ವಾಯುದೇವನೇ ಒಂದೊಂದು ಹಣ್ಣನ್ನು ತಂದು ಕೊಡ್ತಾರೆ. ಕೇಸರಿ ಮಹಾರಾಜ ಅಂಜನಾದೇವಿಯ ತಪಸ್ಸಿಗೆ ಭಂಗ ಆಗಬಾರ್ದಂತ ಹೆಂಡತಿಯ ಸುತ್ತ ಕಾಯ್ತಾ ಇರ್ತಾರೆ. ರಾಕ್ಷಸರು ಯಾರಾದ್ರೂ ಬಂದು ಭಂಗ ಮಾಡ. ವಾಯುದೇವ ಏನ್ ಮಾಡ್ತಾನೆ ಅಂದ್ರೆ ಪ್ರತಿನಿತ್ಯ ಕೂಡ ಒಂದೊಂದು ಹಣ್ಣನ್ನ ತಂದು ಕೊಡ್ತಾನೆ. ಹಿಂಗೆ 750 ವರ್ಷ ಕೂಡ ನಡೀತು. 750 ವರ್ಷ ಆದ್ಮೇಲೆ ವಾಯುದೇವರು ಅಂಜನಾದೇವಿ ಮೇಲೆ ಕರುಣೆಯನ್ನು ತೋರಿಸ್ಬಿಡ್ತಾನೆ. ಅವಾಗ ಪರಮಾತ್ಮನಿಂದ ಅನುಗ್ರಹ ಆಗ್ತದೆ ಶಿವನಿಗೆ. ನೋಡಪ್ಪ, ಇನ್ನು ನನ್ನಿಂದ ಬಂದಿರ್ತಕ್ಕಂಥ ತೇಜಸ್ಸನ್ನ ಈ ಸಮಯದಲ್ಲಿ ಆ ಅಂಜನಾದೇವಿ ಗರ್ಭಕ್ಕೆ ಹಾಕ್ತಕ್ಕಂಥ ಸಮಯ ಬಂದಿದೆ. ಈ ಸಮಯದಲ್ಲಿ ನೀನು ಹೋಗಿ ಅಂಜನಾ ದೇವಿಯ ಗರ್ಭದಲ್ಲಿ ನೀನು ಆ ಒಂದು ತೇಜಸ್ಸನ್ನ ಹಾಕಬೇಕು ಅಂತಂದೇಳಿ ಹೇಳಿದಾಗ ಆ ವಾಯುದೇವ ಏನ್ ಮಾಡ್ತಾನಂದ್ರೆ ಆ ಅಂಜನಾದೇವಿಯ ಗರ್ಭದಲ್ಲಿ ಅದನ್ನ ಒಂದು ಹಣ್ಣು ಮಾಡಿ ಕೊಡ್ತಾನೆ. ಏನನ್ನ? ಶಿವ ಮತ್ತೆ ಪಾರ್ವತಿ ದೇವಿಯಿಂದ ಹುಟ್ಟಿರ್ತಕ್ಕಂಥ ಆ ತೇಜಸ್. ಅದನ್ನ ಒಂದು ಮಾವಿನ ಹಣ್ಣಿನ ರೂಪದಲ್ಲಿ ತಗೊಂಡೋಗಿ ಅಂಜನಾದೇವಿ ಕೈ ಕೊಟ್ಟಾಗ ಮತ್ತೆ 750 ವರ್ಷ ಆತ ಹಣ್ಣು ತಂದು ಕೊಟ್ಟಿದ್ದಾನೆ. ಇದು ಕೂಡ ಹಣ್ಣೆ ಅಂತ ಆ ತಾಯಿ ನಿಂತಿದ್ದಾನೆ.
ಬಂದಾಗ ಆ ಯಮ್ಮನಿಗೆ ಗೊತ್ತಾಗ್ತದೆ ನನಗೆ ಸೆಲ್ ಅಂದ್ರೆ ಅದು ತಿಂದು ಒಂದು ತಿಂಗಳು ನನಗೆ ಸೆಲ್ ನಿಂತೈತೆ ಅಂತ ಗೊತ್ತಾದಾಗ ಅವಾಗ ಅಯಮಗೆ ಆಶ್ಚರ್ಯ ಆಗಿಬಿಡ್ತದೆ. ಯಾಕೆಂದ್ರೆ ಕೇಸರಿ ಮಹಾರಾಜ ಅಲ್ಲಿದ್ದಾರೆ, ನಾನು ತಪಸ್ಸಿ ಕುಂತಿದ್ದೀನಿ, ನನ್ನ ಬೆಚ್ಚಿ ಬೆರಗಾಗ್ಬಿಡ್ತಾರೆ ಅಂಜನಾದೇವಿ. ಅವಾಗ ಆಕಾಶದಿಂದ ಒಂದು ಅಶರೀರವಾಣಿ ಕೇಳುತ್ತದೆ, ಅಂಜನಾದೇವಿ ಹೆದರಬೇಡ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂತ ಪುತ್ರ ಕಾಮ ಕ್ರೋಧ ಸಂಭೋಗದಿಂದ ಹುಟ್ಟತಕ್ಕಂಥವನಲ್ಲ, ಅವನು ಬ್ರಹ್ಮಚಾರಿಯಾಗಿ ಬ್ರಹ್ಮನಾಗಿ ಹುಟ್ಟತಕ್ಕಂಥವನು. ಹಾಗಾಗಿ ಅವನಿಗೆ ಸಾಂಸಾರಿಕದ ಬಡವೇನೇ ಬೇಡ, ಸಾಂಸಾರಿಕ ರೂಪದಲ್ಲಿ ಹುಟ್ಟತಕ್ಕಂಥವನಲ್ಲ ಅವನು. ಅವನು ದೇವಾನುದೇವತೆಗಳ ಅನುಗ್ರಹದಿಂದ, ಶಿವ ಮತ್ತೆ ಪಾರ್ವತಿ ಇಬ್ಬರ ಒಂದು ಸಮ್ಮಿಲನದಿಂದ, ಶ್ರೀಮನ್ ನಾರಾಯಣನ ಒಂದು ಅಂಶದಿಂದ ಹುಟ್ಟತಕ್ಕಂಥವನು, ಅವನು ಬ್ರಹ್ಮ ಪದವಿ ಪಡಿತಕ್ಕಂಥವನು. ಹಾಗಾಗಿ ನೀವಿಬ್ಬರು ಚಿಂತೆ ಮಾಡ್ಬೇಡ್ರಿ, ನಿಮಗೆ ಮಗ ಹುಟ್ಟತಕ್ಕಂಥವನು ಇಡೀ ಜಗತ್ತಿನಲ್ಲೇ ವೀರ ಪುರುಷನಾಗ್ತಾನೆ ಅಂತ ಹೇಳಿ ಆಕಾಶದಿಂದ ಒಂದು ಅಶರೀರವಾಣಿಯನ್ನ ಬರ್ತದ. ಅದನ್ನು ಕೇಳಿ ಇಬ್ಬರು ಕೂಡ ಸಂತೋಷದಿಂದ 750 ವರ್ಷ ಆದ್ಮೇಲೆ ಬೆಟ್ಟ ಹಿಡಿತು. ಹಿಂಗೆ ಆಂಜನೇಯ ಅಂಜನಾದೇವಿಯ ಗರ್ಭದಲ್ಲಿ ಆಂಜನೇಯ ಈ ರೀತಿಯಾಗಿ ಜನ್ಮವನ್ನ ತಾಳು. ಚೈತ್ರ ಮಾಸದಲ್ಲಿ ಶುದ್ಧ ದಶಮಿ ಎಂದೇ ಆಂಜನೇಯ ಹುಟ್ಟ. ಚೈತ್ರ ಮಾಸ ಹೀಗಿರ್ಬೇಕಾದ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಇದೇ ರೀತಿಯಲ್ಲಿ ಅವರು ಆಂಜನೇಯ ಸ್ವಾಮಿ ಜನ್ಮಕ್ಕೆ ಕಾರಣವಾಯಿತು. ಕಾರಣ ಆದಾಗ ಈಗ ನೀವು ಅಹಲ್ಯ ಅಂತ ಕೇಳಿದ್ರಿ, ಅಹಲ್ಯ ಹೆಂಗ್ ಕಲ್ಲಾತು? ರಾಮ ಹೋಗಿ ಅದಕ್ಕೆ ಪಾದ ಸ್ಪರ್ಶ ಮಾಡಿದ್ರೆ ಮಾತ್ರ ಆ ತಾಯಿ ಏನಾಗ್ತಾಳೆ, ಮತ್ತೆ ಶಿಲೆ ಆಗ್ತದೆ. ಹೌದ್ರ? ಅದು ಕೂಡ ಇಲ್ಲೇ ಬರ್ತದೆ. ಏನಾಗ್ತದ ಅಂದ್ರೆ ಅಹಲ್ಯೆ ಎಂತ ಸುಂದರಿ ಅಂದ್ರೆ ಆ ತಾಯಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವರು, ಬ್ರಹ್ಮ ಸೃಷ್ಟಿ ಮಾಡಿರ್ತಾನೆ ಅಹಲ್ಯೆ. ಆ ಅಹಲ್ಯೆಯನ್ನು ನೋಡಿ ದೇವೇಂದ್ರ ಕೂಡ ಆಸೆ ಪಟ್ಟಿರ್ತಾನೆ. ಆದ್ರೆ ಬ್ರಹ್ಮದೇವರು ಏನು ಮಾಡ್ತಾರೆ, ಗೌತಮ ಮಹರ್ಷಿಗಳಿಗೆ ಅಹಲ್ಯೆಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಮದುವೆಯನ್ನ ಮಾಡಿದಾಗ ಏನಾಗ್ತದಂದ್ರೆ ಅಹಲ್ಯೆ ಗೌತಮ ಮಹರ್ಷಿಗಳ ಜೊತೆ ಬದುಕ್ತಾ ಇರ್ತಾರೆ. ಗೌತಮ ಮಹರ್ಷಿಗಳು ಏನ್ ಮಾಡ್ತಾರೆ, ತಪಸ್ಸಿಗೆ ಅಂತ ಹೋಗಿರ್ತಾರೆ. ಈ ಇಂದ್ರ ಏನ್ ಮಾಡ್ತಾನಂದ್ರೆ ಆತ ಗೌತಮ ಮಹರ್ಷಿಗಳ ರೂಪದಲ್ಲಿ ಬಂದು ಆ ಅಹಲ್ಯೆ ಹತ್ರ ಒಂದಾಗೋದಕ್ಕೆ ಅಂತ ಬರ್ತಾನೆ. ಅಹಲ್ಯೆಗೆ ಗೊತ್ತಾಗ್ತದೆ ಇವನು ಇಂದ್ರ ನನ್ನ ಗೌತಮ ಮಹರ್ಷಿ ರೂಪದಲ್ಲಿ ಬಂದಿದ್ದಾನೆ, ಆದರೂ ಕೂಡ ಆಸೆ ಅನ್ನೋದು ಏಸಿಯನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ದೇವೇಂದ್ರನ ಪತಿ ದೇವಾನುದೇವತೆಗಳ ದೇವ ಅನ್ನುವ ಒಂದು ಮೋಹದಿಂದ ಆ ಇಂದ್ರನ ಜೊತೆ ಏನು ಮಾಡ್ತಾಳೆ, ಸಮ್ಮಿಲನವನ್ನು ಮಾಡ್ತಾಳೆ. ಅವಾಗ ಒಂದು ಕಪಿ ಹುಡ್ತದೆ, ಅವನೇ ವಾಲಿ. ಕಪಿ ಹುಡ್ತದೆ. ಈ ಸೂರ್ಯದೇವನು ಕೂಡ ಆ ಅಹಲ್ಯೆಯ ಮೇಲೆ ಕಣ್ಣಿಟ್ಟಿರ್ತಾನೆ. ಆತ ಕೂಡ ಗೌತಮ ಮಹರ್ಷಿಗಳ ಒಂದು ವೇಷದಲ್ಲಿ ಬಂದು ಅಹಲ್ಯೆಯನ್ನು